ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಆಷಾಢದ ಸಮಯದಲ್ಲಿ ನಾವು ಈ ತಿಂಗಳಲ್ಲಿ ತಿನ್ನುವಂಥ ಕೆಲವೊಂದು ಅಡುಗೆಯನ್ನು ಮಾಡಿ ನಾವು ತಿನ್ನಬೇಕು. ಉದಾಹರಣೆಗೆ ಈ ಆಷಾಢ ಮಾಸದಲ್ಲಿ ಹೆಚ್ಚಿನವರು ಪತ್ರೊಡೆಯನ್ನು ಮಾಡ್ತಾರೆ. ಅದೇ ರೀತಿ ಸೊಪ್ಪು ತರಕಾರಿ ಅದನ್ನೆಲ್ಲ ಈ ಸಮಯದಲ್ಲಿ ಜಾಸ್ತಿ ಮಾಡ್ತಾರೆ. ಕೆಸುವಿನ ಎಲೆಯ ಪತ್ರೊಡೆ ಮಾಡ್ತಾರೆ. ಅದೇ ರೀತಿ ತಜಂಕಿದ್ದು ಪಲ್ಯ ಎಲ್ಲ ಮಾಡ್ತಾರೆ. ಹಾಗೆ ವೆರೈಟಿಯಾದ ರೆಸಿಪಿಯನ್ನು ಈ ಆಷಾಢ ಮಾಸದಲ್ಲಿ ಮಾಡ್ತಾರೆ. ಹಾಗೆ ಇವತ್ತು ನಾನು ಒಂದು ಆಷಾಢ ಮಾಸದಲ್ಲಿ ಹೆಚ್ಚಿನವರು ಮಾಡುವಂತಹ ಪತ್ರೊಡೆ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಇವಾಗ ಮಳೆಗಾಲದಲ್ಲಿ ಈ ಕಾಟು ಕೆಸುವಿನ ಎಲೆ ತುಂಬಾ ಬೆಳೀತದೆ ಅಲ್ಲಲ್ಲಿ. ಹಾಗೆ ನಮ್ಮ ಮನೆಯ ಸೈಡಲ್ಲಿ ಕೂಡ ತುಂಬಾ ಬೆಳೆದಿದೆ. ಅಲ್ಲಿ ಹೋಗಿ ಇವಾಗ ತೊಗೊಂಡು ಬರಬೇಕು. ಕೆಸುವಿನ ಎಲೆಯಲ್ಲಿ ಕೂಡ ತುಂಬಾ ವಿಧಗಳಿವೆ. ಅದರಲ್ಲಿ ನಾವು ಈಗ ಮಳೆಗಾಲದಲ್ಲಿ ಸಿಗುವಂಥ ಈ ಕೆಸುವಿನ ಎಲೆಯಲ್ಲಿ ಪತ್ರೊಡೆ ಮಾಡಿದರೆ ತುಂಬಾ ಪರಿಮಳ ಹಾಗೂ ಟೇಸ್ಟ್ ಆಗಿರ್ತದೆ. ನಾರ್ಮಲ್ ಇನ್ನೊಂದು ವಿಧದ ಕೆಸುವಿನ ಎಲೆ ಇರ್ತದೆ, ತುಂಬ ದೊಡ್ಡದಾಗಿ ಬೆಳೆಯೋದು, ಅದರಲ್ಲಿ ಕೂಡ ಮಾಡ್ಬೋದು. ಆದರೆ ಈ ಎಲೆ ಸಿಗುವುದು ಮಳೆಗಾಲದಲ್ಲಿ ಮಾತ್ರ. ಹಾಗೆ ಇವಾಗ ಆ ಕಡೆ ಸೈಡಲ್ಲಿ ತುಂಬಾ ಇದೆ, ಅದನ್ನು ಇವಾಗ ಕೊಯ್ದುಕೊಂಡು ಬರೋಣ. ಇವಾಗ ಬೇಗನೆ ಹೋಗಿ ಕೆಸುವಿನ ಎಲೆಯನ್ನು ಕೊಯ್ದುಕೊಂಡು ಬರೋಣ. ಇದು ಮಳೆಗಾಲದಲ್ಲಿ ಬೆಳೆಯುವ ಕೆಸುವಿನ ಎಲೆ. ಇದ್ರ ನಾವು ಇವಾಗ ಆಟಿ ಸಮಯದಲ್ಲಿ ಈ ಎಲೆಯಲ್ಲಿ ನಾವು ಪತ್ರೊಡೆ ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆಯೇ ಇದರಲ್ಲಿ ಮಾಡಿದರೆ ತುಂಬಾ ಟೇಸ್ಟ್. ಇವಾಗ ನೋಡಿ ಇಲ್ಲಿ ತುಂಬ ಇದೆ, ಸ್ವಲ್ಪ ಕೊಯ್ತೇನೆ. ಇವಾಗ ನೋಡಿ ಇಷ್ಟು ಕೆಸುವಿನ ಎಲೆಯನ್ನು ಕೊಯ್ದುಕೊಂಡು ಬಂದೆ. ಹಾಗೆಯೇ ಇದು ಪತ್ರೊಡೆ ಮಾಡಲಿಕ್ಕೆ ಮಾತ್ರ ಅಲ್ಲ, ಇದರಿಂದ ಸ್ವಲ್ಪ ತೇಟ್ಲದ ಒಂದು ರೆಸಿಪಿಯನ್ನು ಕೂಡ ಮಾಡಬೇಕು. ತೇಟ್ಲ ಅಂತ ಹೇಳ್ತಾರೆ ಇದರ ರೆಸಿಪಿ ಮಾಡೋದು. ಅಂದರೆ ಒಂದು ಸಾರು ಮಾಡಲಿಕ್ಕಾಗ್ತದೆ, ಅದನ್ನು ಕೂಡ ಮಾಡ್ತೇನೆ. ಇವತ್ತು ಪತ್ರೊಡೆ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಾಗೆ ಇಷ್ಟು ಬೇಡ ಪತ್ರೊಡೆಗೆ. ಹಾಗೆ ತೇಟ್ಲ ಮಾಡಬೇಕಿದ್ರೆ ಇದನ್ನು ಮೊದಲಿನ ದಿವಸ ಕೊಯ್ದು ಸ್ವಲ್ಪ ಬಾಡಿ ಆದಮೇಲೆ ನಾವು ಇದನ್ನು ಮಾಡಬೇಕಾಗ್ತದೆ. ಹಾಗಾಗಿ ಇವತ್ತೇ ಇದರ ಜೊತೆಗೆ ನಾನು ಕೊಯ್ದೆ. ಇವತ್ತೇ ಅದನ್ನು ಮಾಡಲಿಕ್ಕಾಗೋದಿಲ್ಲ, ಈ ಎಲೆ ಸ್ವಲ್ಪ ಬಾಡಬೇಕು. ಬಾಡಿದ ಮೇಲೆ ನಾವು ತೇಟ್ಲದ ಪದಾರ್ಥವನ್ನು ಮಾಡ್ಬೋದು. ಇದನ್ನು ಬೇಗನೆ ಕ್ಲೀನ್ ಮಾಡ್ತೇನೆ. ಇದನ್ನಿವಾಗ ಸ್ವಲ್ಪ ತೊಳಿತೇನೆ. ತೊಳೆಯುವ ಅವಶ್ಯಕತೆ ಇಲ್ಲ, ಆದರೂ ತೊಳೆದರೆ ಒಳ್ಳೆಯದು ಅಂತೇಳಿ. ನೋಡಿ ಇಲ್ಲಿ ಇಷ್ಟು ಕೆಸುವಿನ ಎಲೆ ಇದೆ. ಇವಾಗ ತೊಳೆದು ತಂದಿದ್ದೇನೆ. ಹಾಗೆ ಇದನ್ನು ಇವಾಗ ಚೆನ್ನಾಗಿ ನೋಡಿಕೊಂಡು ಇದರ ತೊಟ್ಟಿನ ಭಾಗವನ್ನು ಸ್ವಲ್ಪ ಕಟ್ ಮಾಡಬೇಕು. ಕೊಯ್ಯುವಾಗ ಸ್ವಲ್ಪ ಉದ್ದವಾಗಿ ಕೊಯ್ದಿದ್ದೆ, ಅದನ್ನು ಇವಾಗ ಕಟ್ ಮಾಡಿ ಎಲ್ಲವನ್ನು ಜೋಡಿಸಿಡಬೇಕು. ಕೆಲವೊಮ್ಮೆ ಇದರಲ್ಲಿ ಹುಳದ್ದು ಮೊಟ್ಟೆ ಎಲ್ಲ ಇರ್ತದೆ, ಅದೆಲ್ಲ ನೋಡಿಕೊಂಡು ಹಾಳದ್ದೆಲ್ಲ ಇಡದಿದ್ದರೆ ಆಯಿತು. ಕೊಯ್ಯುವಾಗಲೇ ನೋಡಿಕೊಂಡೇ ಕೊಯ್ದದ್ದು, ಅಷ್ಟೇನು ಹಾಳಿರಲಿಕ್ಕಿಲ್ಲ. ಇದರ ತೊಟ್ಟಿನ ಭಾಗವನ್ನು ತೆಗಿಬೇಕು. ಇವಾಗ ಎಲ್ಲವನ್ನು ಕ್ಲೀನ್ ಮಾಡಿ ತಗೊಂಡೆ. ಇನ್ನಿದನ್ನು ಜಾನವರು ಕಟ್ ಮಾಡಿ ಕೊಡ್ತಾರೆ. ಅಷ್ಟೊತ್ತಿಗೆ ನಾನು ಅಕ್ಕಿಯನ್ನು ಕಡಿದು ರೆಡಿ ಮಾಡ್ತೇನೆ. ನೋಡಿ ಇಲ್ಲಿ 2 ಕಪ್ ಆಗುವಷ್ಟು ರೇಷನ್ ಅಕ್ಕಿಯನ್ನು ಇಲ್ಲಿ ತೊಗೊಂಡಿದ್ದೇನೆ. ಇದು ರೇಷನ್ ಅಕ್ಕಿ. ಇದರಲ್ಲಿ ಮಾಡಿದರೆ ತುಂಬಾ ಸಾಫ್ಟ್ ಆಗ್ತದೆ. ಹಾಗಾಗಿ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ಕೂಡ ಮಿಕ್ಸ್ ಮಾಡ್ತೇನೆ. ಹಾಗೆಯೇ ರೇಷನ್ ಅಕ್ಕಿ ಆಗಬೇಕು ಅಂತ ಇಲ್ಲ ಪತ್ರೊಡೆ ಮಾಡಲಿಕ್ಕೆ. ನಮಗೆ ಕುಚ್ಚಲಕ್ಕಿ ಕೂಡ ಆಗ್ತದೆ, ನಾವು ಅಂಗಡಿಯಿಂದ ತರ್ತೇವೆ ಅಲ್ವಾ ಕುಚ್ಚಲಕ್ಕಿ, ಅದು ಕೂಡ ಆಗ್ತದೆ, ಅದರಿಂದ ಕೂಡ ಮಾಡ್ಬೋದು. ಹಾಗೆ ಇಲ್ಲಿ ರೇಷನ್ ಅಕ್ಕಿ ಇದೆ ಅಂತೇಳಿ ನಾನು ರೇಷನ್ ಅಕ್ಕಿ ಹಾಗೂ ಸ್ವಲ್ಪ ನಾನು ಬೆಳ್ತಿಗೆ ಅಕ್ಕಿಯನ್ನು ತೊಗೊಂಡಿದ್ದೇನೆ. ಸಾಫ್ಟ್ ಆಗ್ತದೆ. ಬೆಳ್ತಿಗೆ ಅಕ್ಕಿ ಹಾಕಬೇಕು ಅಂತಿಲ್ಲ, ನಾನು ಸ್ವಲ್ಪ ಹಾಕಿದೆ. ತುಂಬ ಸಾಫ್ಟ್ ಆಗೋದು ಬೇಡ ಅಂತೇಳಿ, ತುಂಬ ಸಾಫ್ಟ್ ಆದರೆ ಅದು ಮುದ್ದೆ ಥರ ಆಗ್ತದೆ. ಹಾಗೆ ಸ್ವಲ್ಪ ಗಟ್ಟಿಯಾಗಲಿ ಅಂತೇಳಿ ನಾನು ಇಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ತೊಗೊಂಡಿದ್ದೇನೆ. ಹಾಗೆ ಇದನ್ನು ಚೆನ್ನಾಗಿ ತೊಳೆದು ನೆನೆ ಹಾಕ್ತೇನೆ. ನೋಡಿ ಇದು ಈ ಅಕ್ಕಿಯಾದ ಕಾರಣ ನಮಗೆ ಇದಕ್ಕೆ ಬಿಸಿನೀರು ಹಾಕಿಡಬೇಕು ಅಂತಿಲ್ಲ. ಕುಚ್ಚಲಕ್ಕಿ ಆದರೆ ನಾವು ಚೆನ್ನಾಗಿ ತೊಳೆದು ಸ್ವಲ್ಪ ಬಿಸಿನೀರು ಹಾಕಿಟ್ರೆ ಬೇಗನೆ ನೆನೀತದೆ. ಇದು ಬೇಗನೆ ನೆನೀತದೆ, ಹಾಗಾಗಿ ಇದಕ್ಕೆ ಬಿಸಿನೀರು ಹಾಕಿಡುವಂಥ ಅವಶ್ಯಕತೆ ಇಲ್ಲ. ನಮಗೆ ಬೇಗನೆ ನೆನೆಯಬೇಕು ಅಂದರೆ ಸ್ವಲ್ಪ ಬಿಸಿನೀರು ಹಾಕಿದರೆ ಬೇಗನೆ ನೆನೀತದೆ. ನನಗೆ ಇವಾಗ ಅರ್ಜೆಂಟ್ ಇಲ್ಲ, ಹಾಗಾಗಿ ನಾನು ಚೆನ್ನಾಗಿ ತೊಳೆದು ನೀರು ಹಾಕಿ ಇಡ್ತೇನೆ. ನೋಡಿ ಇವಾಗ ಅಕ್ಕಿಯನ್ನು ಚೆನ್ನಾಗಿ ತೊಳೆದಾಯಿತು. ಇನ್ನು ಇದನ್ನು ನೆನೆ ಇಡ್ತೇನೆ. ನೋಡಿ ಬೆಳಿಗ್ಗೆ ನಾನು ಅಕ್ಕಿಯನ್ನು ನೆನೆ ಹಾಕಿದ್ದೆ, ಚೆನ್ನಾಗಿ ನೆಂದಿದೆ. ಇನ್ನಿದನ್ನು ಗ್ರೈಂಡ್ ಮಾಡ್ತೇನೆ. ಈ ಅಕ್ಕಿಯನ್ನು ಒಟ್ಟಿಗೆ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ 2 ಬ್ಯಾಚ್ ಮಾಡಿ ಇದನ್ನು ಗ್ರೈಂಡ್ ಮಾಡ್ತೇನೆ.
ನೋಡಿ, ನಾನು 2.5 ಪಾವ್ ಅಕ್ಕಿಯನ್ನು ನೆನೆ ಹಾಕಿದ್ದೆ. ಇವಾಗ ಇದಕ್ಕೆ ಮಾತ್ರ ಈ ಮಸಾಲವನ್ನು ಹಾಕಿ ಗ್ರೈಂಡ್ ಮಾಡ್ತೇನೆ. ಇಲ್ಲಿ 3 ಮೆಣಸು ತೊಗೊಂಡಿದ್ದೇನೆ. ಹಾಗೆಯೇ 2 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಕ್ತೇನೆ. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಜಾಸ್ತಿ ಬೇಡ. ಈ ಅಕ್ಕಿಗೆ ಬೇಕಾಗುವಷ್ಟು ನಾನು ಉಪ್ಪನ್ನು ಹಾಕ್ತೇನೆ. ನೆಕ್ಸ್ಟ್ ಟೈಮ್ ಗ್ರೈಂಡ್ ಮಾಡುವಾಗ ಅದಕ್ಕೆ ಉಪ್ಪು ಮಾತ್ರ ಹಾಕೋದು, ಉಳಿದ ಇಂಗ್ರೀಡಿಯೆಂಟ್ಸ್ ಯಾವುದು ಹಾಕೋದಿಲ್ಲ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೇನೆ. ನೋಡಿ, ಇವಾಗ ಒಂದು ಬ್ಯಾಚಿದು ಗ್ರೈಂಡ್ ಮಾಡಿ ಆಯಿತು. ಇದನ್ನು ನಾನು ತೆಗಿತೇನೆ. ಇವಾಗ ಉಳಿದ ಅಕ್ಕಿಯನ್ನು ಹಾಕಿ ಗ್ರೈಂಡ್ ಮಾಡ್ತೇನೆ. ಉಳಿದ ಅಕ್ಕಿಯನ್ನು ಇವಾಗ ಗ್ರೈಂಡ್ ಮಾಡ್ತೇನೆ. ಇವಾಗ ನೋಡಿ, ಉಳಿದ ಅಕ್ಕಿಯನ್ನು ಕೂಡ ಗ್ರೈಂಡ್ ಮಾಡಿ ಆಯಿತು. 2 ಸಲ ಗ್ರೈಂಡ್ ಮಾಡಿದ ಹಿಟ್ಟನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು. ಇನ್ನಿದಕ್ಕೆ ಕಟ್ ಮಾಡಿದಂಥ ಕಿಸ್ವಿನ ಎಲೆಯನ್ನು ಹಾಕಿ ಮಿಕ್ಸ್ ಮಾಡಿ ಬೇಯಿಸ್ಲಿಕ್ಕೆ ಇಡೋದು. ನನಗೆ ಒಂದು 4 ಬಾಳೆ ಎಲೆ ಬೇಕು. ಹಾಗೆ ತೋಟಕ್ಕೆ ಬಂದಿದ್ದೇನೆ. ಚಿಕ್ಕ 4 ಎಲೆ ಸಿಕ್ಕಿದರೆ ಹಿಟ್ಟನ್ನು ಹಾಕಿ ಕಟ್ಟಿಡ್ಲಿಕ್ಕೆ ಆಗ್ತದೆ. ಹಾಗೆ ಇವಾಗ ಎಲೆಯನ್ನು ಹುಡುಕ್ತಾ ಇದ್ದೇನೆ. ಇವಾಗ ಗಾಳಿಗೆ ಎಲೆ ಎಲ್ಲ ಹರಿದಿದೆ, ಹಾಗಾಗಿ ಸರಿಯಾದ ಎಲೆ ಕೂಡ ಸಿಗೋದಿಲ್ಲ. ಎಲೆಯನ್ನು ಕೊಯ್ದಾಯಿತು. ನೋಡಿ, ಇವಾಗ ಕಿಸ್ವಿನ ಎಲೆನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಟ್ಟು ಜಾನವರ ಹತ್ರ ಇವಾಗ ಕಟ್ ಮಾಡಲಿಕ್ಕೆ ಹೇಳಿದ್ದೇನೆ. ಅವರು ಕಟ್ ಮಾಡ್ತಾ ಇದ್ದಾರೆ. ನನಗೆ ಆದರೆ ಕಟ್ಟಿಂಗ್ ಬೋರ್ಡ್ ಬೇಕು. ಅವರು ನೋಡಿ ಹಾಗೆಯೇ ಮಾಡ್ತಾ ಇದ್ದಾರೆ. ನೋಡಿ, ಕಿಸುವಿನ ಎಲೆಯನ್ನು ಕಟ್ ಮಾಡಿ ಆಯಿತು. ಇನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡೋದು. ನೋಡಿ, ಕಿಸುವಿನ ಎಲೆಯನ್ನು ಈ ಥರ ಸಪೂರವಾಗಿ ಕಟ್ ಮಾಡಿದರು. ಇನ್ನು ಈ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡ್ತೇನೆ. ನೋಡಿ, ಇವಾಗ ಕಿಸುವಿನ ಎಲೆಯನ್ನು ಕಟ್ ಮಾಡಿ ಇದರ ಹಿಟ್ಟಿನೊಂದಿಗೆ ಹಾಕಿ ಮಿಕ್ಸ್ ಮಾಡಿ ಆಯಿತು.
ಇವಾಗ ನೋಡಿ ಹಿಟ್ಟನ್ನು ಎಲೆಯಲ್ಲಿ ಹಾಕಿ ಕಟ್ಟಿ ಆಯ್ತು. ಇನ್ನು ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಇವಾಗ ನೋಡಿ ತೊಂದರೆಯಲ್ಲಿ ನೀರು ಚೆನ್ನಾಗಿ ಬಿಸಿಯಾಗಿದೆ. ಪತ್ರೊಡೆಯನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ನಾನು ಈ ಥರ ಕ್ರಾಸ್ ಮಾಡಿಟ್ಟೆ, ಚೆನ್ನಾಗಿ ಬೇಗನೆ ಬೇಯ್ತದೆ. ಹಾಗಾಗಿ ಇನ್ನು ಇದು ಒಂದು ಅರ್ಧ ಗಂಟೆ ಬೇಯಲಿ. ಹಿಟ್ಟನ್ನು ಎಲೆಯಲ್ಲಿ ಕಟ್ಟಿ ಬೇಯಿಸ್ಲಿಕ್ಕೆ ಇಟ್ಟಾಯಿತು. ಇನ್ನು ಅದು ಬೇಯುವಷ್ಟರೊಳಗೆ ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡ್ತೇನೆ. ಮಸಾಲವನ್ನು ಇಲ್ಲಿ ರೆಡಿ ಮಾಡಿದ್ದೇನೆ. ಇಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, 5 ಬೆಳ್ಳುಳ್ಳಿ ಹೆಸಲು, ಸ್ವಲ್ಪ ಸಾಸಿವೆ, 1 ನೀರುಳ್ಳಿ, ಇಲ್ಲಿ 6 ಒಣಮೆಣಸು ತೊಗೊಂಡಿದ್ದೇನೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ತೇನೆ. ಮಸಾಲ ಕೂಡ ಗ್ರೈಂಡ್ ಆದ್ದು ಸಾಕು, ನೈಸಾಗಿ ಗ್ರೈಂಡ್ ಆಗಬೇಕು ಅಂತ ಏನಿಲ್ಲ. ಹಾಗಾಗಿ ಇವಾಗ ಇದನ್ನು ತೆಗಿತೇನೆ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಇನ್ನು ಕೆಳಗಿಡ್ತೇನೆ ನಾನು. ಇವಾಗ ಒಂದು ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಇಡ್ತೇನೆ. ಇವಾಗ ನಾನು ತುಪ್ಪವನ್ನು ಹಾಕ್ತೇನೆ. ಇವಾಗ ಸ್ವಲ್ಪ ಸಾಸಿವೆಯನ್ನು ಹಾಕ್ತೇನೆ. ಸ್ವಲ್ಪ ಕರಿಬೇವು ಹಾಕ್ತೇನೆ. ಇವಾಗ ಸಾಸಿವೆ ಸಿಡಿತಾ ಇದೆ. ಹಾಗೆ ಇನ್ನು ನಾನು ಇದಕ್ಕೆ ಈರುಳ್ಳಿಯನ್ನು ಹಾಕ್ತೇನೆ. ಇವಾಗ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲವನ್ನು ಹಾಕಿ ಆಯಿತು. ಇನ್ನು ಸ್ವಲ್ಪ ತೆಳು ಮಾಡ್ತೇನೆ. ಇವಾಗ ಇದಕ್ಕೆ ಬೇಕಾದಷ್ಟು ಉಪ್ಪು ನೋಡಿ. ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಲಿ. ನೋಡಿ ಪತ್ರೊಡೆ ಈ ಥರ ಬಂದಿದೆ, ಬಿಸಿ ಬಿಸಿ ಇದೆ. ಇವಾಗ ಇದನ್ನು ಕಟ್ ಮಾಡ್ತೇನೆ. ತುಂಬ ಚಿಕ್ಕ ಪೀಸ್ ಅಲ್ಲ, ಒಂದು ಮಧ್ಯಮ ಗಾತ್ರದ್ದು ಪೀಸ್ ಮಾಡ್ತೇನೆ. ಇವಾಗ ಇದನ್ನು ಈ ಥರ ಕೈಯಲ್ಲಿ ಕಟ್ ಮಾಡ್ತೇನೆ. ನೋಡಿ ಪತ್ರೊಡೆಯನ್ನು ಕಟ್ ಮಾಡಿ ರೆಡಿ ಮಾಡಿದ್ದೇನೆ. ಹೀಗೇನೆ ತಿನ್ನಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ. ಇದಕ್ಕೆ ಮೆಣಸು ಕೊತ್ತಂಬರಿ ಅದೆಲ್ಲ ಹಾಕಿದ್ದೇವೆ ಅಲ್ವಾ, ಟೇಸ್ಟ್ ಆಗಿದೆ. ನೋಡಿ ಇವಾಗ ಮಸಾಲ ಚೆನ್ನಾಗಿ ಕುದೀತಾ ಇದೆ. ನೋಡಿ ಇವಾಗ ಮಸಾಲ ಕುದೀತಾ ಇದೆ. ಇನ್ನು ಈ ತುಂಡುಗಳನ್ನು ಹಾಕ್ತೇನೆ. ನೋಡಿ ಇವಾಗ ಪತ್ರೊಡೆಯ ಪೀಸ್ಗಳನ್ನು ಹಾಕಿ ಆಯ್ತು. ಇನ್ನು ಒಂದು ಕುದಿ ಬಂದರೆ ಸಾಕು. ನೋಡಿ ಇವಾಗ ಪತ್ರೊಡೆಯ ತುಂಡುಗಳನ್ನು ಹಾಕಿ ಆದಮೇಲೆ ಕುದಿ ಬರ್ತಾ ಇದೆ. ಇನ್ನು ಸಾಕಿದನ್ನು ಕೆಳಗಿಡ್ತೇನೆ. ಆಷಾಢ ಮಾಸದ ಸ್ಪೆಷಲ್ ಪತ್ರೊಡೆ ರೆಡಿ ಆಯಿತು. ಬಿಸಿ ಬಿಸಿಯಾದ ಪತ್ರೊಡೆ. ಜೋರು ಮಳೆ ಬರ್ತಿರುವಾಗ ತಿನ್ನಲಿಕ್ಕೆ ಖುಷಿ ಆಗ್ತದೆ, ಆದರೆ ಇವಾಗ ಮಳೆನೇ ಇಲ್ಲ. ನೋಡಿ ಪತ್ರೊಡೆ ರೆಡಿ ಆಯಿತು. ಮನ್ವಿತಾ ಟೇಸ್ಟ್ ನೋಡ್ತಾ ಇದ್ದಾಳೆ. ಹೇಗಾಗಿದೆ ಮಸಾಲದ ಟೇಸ್ಟ್?
ಪಾರ್ಟಿ ಸಮಯದಲ್ಲಿ ಮಾಡುವ ಪತ್ರೊಡೆ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋ ನಿಮಗೆ ಸಿಗ್ತೇನೆ.